ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು, ಭಾಳ ಸ್ಟ್ರಿಕ್ಟಾಗಿ ಅವರು ಆ್ಯಕ್ಷನನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಜ ಆಗಿದೆ, ಅದು ನಿಜ ಆದರೆ ತನಿಖೆ ಮಾಡಬೇಕು. ಮೊದಲು ಆಗಿ ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರಲಿ, ನಂತರ ಅವರು ಭಾಳ ಅಚ್ಚುಕಟ್ಟಾಗಿ ನ್ಯಾಯದ ಮೂಲಕ ಅವ್ರಿಗೆಲ್ಲ ಕೊಡಬೇಕಾಗಿದೆ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು, ಭಾಳ ಸ್ಟ್ರಿಕ್ಟಾಗಿ ಅವರು ಆ್ಯಕ್ಷನನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಜ ಆಗಿದೆ, ಅದು ನಿಜ ಆದರೆ ತನಿಖೆ ಮಾಡಬೇಕು. ಮೊದಲು ಆಗಿ ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರಲಿ, ನಂತರ ಅವರು ಭಾಳ ಅಚ್ಚುಕಟ್ಟಾಗಿ ನ್ಯಾಯದ ಮೂಲಕ ಅವ್ರಿಗೆಲ್ಲ ಕೊಡಬೇಕಾಗಿದೆ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು, ಭಾಳ ಸ್ಟ್ರಿಕ್ಟಾಗಿ ಅವರು ಆ್ಯಕ್ಷನನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಜ ಆಗಿದೆ, ಅದು ನಿಜ ಆದರೆ ತನಿಖೆ ಮಾಡಬೇಕು. ಮೊದಲು ಆಗಿ ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರಲಿ, ನಂತರ ಅವರು ಭಾಳ ಅಚ್ಚುಕಟ್ಟಾಗಿ ನ್ಯಾಯದ ಮೂಲಕ ಅವ್ರಿಗೆಲ್ಲ ಕೊಡಬೇಕಾಗಿದೆ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು, ಭಾಳ ಸ್ಟ್ರಿಕ್ಟಾಗಿ ಅವರು ಆ್ಯಕ್ಷನನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಜ ಆಗಿದೆ, ಅದು ನಿಜ ಆದರೆ ತನಿಖೆ ಮಾಡಬೇಕು. ಮೊದಲು ಆಗಿ ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರಲಿ, ನಂತರ ಅವರು ಭಾಳ ಅಚ್ಚುಕಟ್ಟಾಗಿ ನ್ಯಾಯದ ಮೂಲಕ ಅವ್ರಿಗೆಲ್ಲ ಕೊಡಬೇಕಾಗಿದೆ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು, ಭಾಳ ಸ್ಟ್ರಿಕ್ಟಾಗಿ ಅವರು ಆ್ಯಕ್ಷನನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಜ ಆಗಿದೆ, ಅದು ನಿಜ ಆದರೆ ತನಿಖೆ ಮಾಡಬೇಕು. ಮೊದಲು ಆಗಿ ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರಲಿ, ನಂತರ ಅವರು ಭಾಳ ಅಚ್ಚುಕಟ್ಟಾಗಿ ನ್ಯಾಯದ ಮೂಲಕ ಅವ್ರಿಗೆಲ್ಲ ಕೊಡಬೇಕಾಗಿದೆ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ
ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ. ನಮ್ಮೆಲ್ಲ ಭಕ್ತಾದಿಗಳಿಗೆ ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು, ಭಾಳ ಸ್ಟ್ರಿಕ್ಟಾಗಿ ಅವರು ಆ್ಯಕ್ಷನನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಜ ಆಗಿದೆ, ಅದು ನಿಜ ಆದರೆ ಬಟ್ ತನಿಖೆ ಮಾಡಬೇಕು ಮೊದಲು ಆಗಿ, ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರಲಿ, ನಂತರ ಅವರು ಭಾಳ ಅಚ್ಚುಕಟ್ಟಾಗಿ ನ್ಯಾಯದ ಮೂಲಕ ಅವರಿಗೆಲ್ಲ ಕೊಡಬೇಕಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.